ಸಾರಿಗೆ ನೌಕರರ ನಾಳಿನ ಪ್ರತಿಭಟನೆ ರದ್ದಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ನಡೆಸಿದ ಸಂಧಾನ ಸಕ್ಸಸ್ ಆಗಿದೆ. ತುಮಕೂರಿನಲ್ಲಿ ನಿಗದಿಯಾಗಿದ್ದಂತಹ ಕಪ್ಪು ಬಾವುಟ ಪ್ರದರ್ಶನ, ಪ್ರತಿಭಟನೆ ಇವೆಲ್ಲವೂ ಕೂಡ ರದ್ದಾಗಿದೆ. ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶದ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು, ಮುಷ್ಕರವನ್ನ ಹಮ್ಮಿಕೊಂಡಿದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಸಾರಿಗೆ ನೌಕರರ ಜೊತೆ ಕೂತು ಸಂಧಾನ ನಡೆಸಿದ್ರು ಅಂತ ಹೇಳಲಾಗಿದೆ. ಇದೀಗ ತುಮಕೂರಿನಲ್ಲಿ ಕಪ್ಪು ಬಾವುಟ ಪ್ರದರ್ಶನಕ್ಕೆ ಮುಂದಾಗಿದ್ದಂತಹ ನೌಕರರು ತಮ್ಮ ಪ್ರತಿಭಟನೆಯನ್ನ, ನಾಳಿನ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ನಾಳಿನ ಪ್ರತಿಭಟನೆ 19ನೇ ತಾರೀಕು ನಡೆಸಬೇಕಾಗಿದ್ದಂತಹ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಪ್ರತಿಭಟನೆಯನ್ನ ಕೈಬಿಡುವಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಸಾರಿಗೆ ಮುಖಂಡರು ನಾಳಿನ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಸಾಧನಾ ಸಮಾವೇಶದ ಹಿನ್ನೆಲೆಯಲ್ಲಿ ಆ ದಿನವೇ ತಾವು ಕೂಡ ಪ್ರತಿಭಟನೆ ನಡೆಸ್ತೀವಿ ಅಂತ ಸಾರಿಗೆ ನೌಕರರು ಮುಷ್ಕರಕ್ಕಿಳಿದಿದ್ರು. ಇದೀಗ ಪರಮೇಶ್ವರ್ ಸಂಧಾನ ನಡೆಸಿದ್ರು. ಗೃಹ ಸಚಿವರ ಸಂಧಾನ ಯಶಸ್ವಿಯಾಗಿದೆ. ನಾಳೆಯ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ನಾಡಿದ್ದು ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಬರಬೇಕಾಗಿದೆ. ಒಟ್ಟಾರೆ ನಾಳೆ ಪ್ರತಿಭಟನೆ, ಕಪ್ಪು ಬಾವುಟ ಪ್ರದರ್ಶನ ಮುಂತಾದವೆಲ್ಲ ಏನಿತ್ತು ಇವುಗಳನ್ನ ಕೈಬಿಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸತ್ತಾರ್ ಲೈವ್ ಕರೆಕ್ಟ್ ಇದ್ದಾರೆ. ಸತ್ತಾರ್, ಜಿ ಪರಮೇಶ್ವರ್ ಅವರು ಯಾವ ರೀತಿ ಸಂಧಾನ ನಡೆಸಿದ್ರು, ಈಗ ನಾಳಿನ ಪ್ರತಿಭಟನೆಯನ್ನ ಮಾತ್ರ ಕೈಬಿಟ್ಟಿದ್ದಾರಾ? ನಾಡಿದ್ದು ಏನಾಗುತ್ತೆ ಹಾಗಾದ್ರೆ? ಬಸ್ಗಳು ರಸ್ತೆಗಿಳಿತಾವಾ ಇಲ್ವಾ? ಏನೆಲ್ಲ ಅಪ್ಡೇಟ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶ್ರೀಲಕ್ಷ್ಮಿ, ಇದೀಗ ಈ ಒಂದು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಕೊಟ್ಟಿರುವಂತಹ ಅನಿರ್ದಿಷ್ಟ ಅವಧಿ ಮುಷ್ಕರ ಕರೆಗೆ ಇದೀಗ ಈ ಒಂದು ಸಂಗ್ರಾಮಕ್ಕೆ ಇದೀಗ ಖುದ್ದು ಗೃಹ ಸಚಿವ ಪರಮೇಶ್ವರ್ ಅವರು ಎಂಟ್ರಿ ಆಗಿದ್ದಾರೆ. ನಾಳೆ ಖುದ್ದು ತುಮಕೂರಿನ ಅವರ ತವರಲ್ಲಿ ಒಂದು ಕಡೆ ಸಾಧನಾ ಸಮಾವೇಶ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಅದೇ ಸಮಾವೇಶಕ್ಕೆ ಹೋಗ್ತಿರುವಂತಹ ನಾಯಕರಿಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಲು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಜೊತೆಗೆ ಸಾರಿಗೆಯ ನಿವೃತ್ತ ನೌಕರರು ಮುಂದಾಗಿದ್ರು. ಅದನ್ನು ಮನವೊಲಿಸುವಂತಹ ಕೆಲಸವನ್ನು ಖುದ್ದು ಗೃಹ ಸಚಿವರು ಮಾತಾಡಿದ್ದಾರೆ. ಆ ಒಂದು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಹಾಗೂ ಗೃಹ ಸಚಿವರ ನಡುವೆ ನಡೆದಂತಹ ಮಾತುಕತೆಯಲ್ಲಿ ಪ್ರಮುಖವಾಗಿ ಒಂದು, ಯಾವುದೇ ಕಾರಣ ಕೂಡ ನಾಳೆ ಪ್ರತಿಭಟನೆ ಆಗಬಾರದು, ಮತ್ತೊಂದು ಮುಷ್ಕರದ ವಿಚಾರವಾಗಿಯೂ ಕೂಡ ಅವರು ಮಾತುಕತೆ ಆಡಿದ್ದಾರೆ. ನಾನು ಖುದ್ದು ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರ ಜೊತೆ ಮಾತಾಡಿ ನಿಮ್ಗೆ ಬೇಕಾದಂತಹ ಏನ್ ನಿಮ್ಮ ಬೇಡಿಕೆ ಇದೆ ಅದನ್ನು ಈಡೇರಿಸುವ ನಿಟ್ಟಿನಲ್ಲಿ ನಾನು ಮಾತುಕತೆ ಆಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ರು. ಬಟ್ ನಾಡಿದ್ದು ಮುಷ್ಕರ ಅಂದ್ರೆ ಬುಧವಾರದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಈ ಕ್ಷಣದ ಕೂಡ ಅವರು ವಾಪಸ್ ತೆಗೆದುಕೊಂಡಿಲ್ಲ. ಅವರ ಬೇಡಿಕೆ ಏನಂದ್ರೆ ಸರ್ಕಾರ ಏನೇ ಭರವಸೆ ಕೊಟ್ಟರು, ಏನೇ ಬೇಡಿಕೆ ಈಡೇರಿಸುತ್ತಿದ್ರು ನಾಳೆ ಸಂಜೆ ಒಳಗಡೆ ಅದು ಆಗ್ಬೇಕು. ಮೇ 20ರ ನಂತರ ಮೀಟಿಂಗ್ ಮಾಡ್ತೀವಿ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಮುಷ್ಕರವನ್ನು ವಾಪಸ್ ತೆಗೆದುಕೊಳ್ಳಲ್ಲ. ಏನೇ ಇದ್ರು ನಾಳೆ ಸಂಜೆ ಒಳಗೆ ಇತ್ಯರ್ಥ ಆಗಬೇಕು. ಯಾಕಂದ್ರೆ ಈಗಾಗಲೇ ಕಳೆದ 2 ವರ್ಷಗಳಿಂದ ಇದು ನಡೀತಾ ಇರೋದು. 2023ರಿಂದಲೂ ಕೂಡ ಈ ಒಂದು ಹಿಂಬಾಕಿಯನ ಹಾಗೂ ವೇತನ ಪರಿಷ್ಕರಣೆ ವಿಚಾರವಾಗಿ ಹೋರಾಟ ನಡೀತಾ ಇದೆ. ಇದೇ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಮೇ 20ರ ನಂತರ ಭರವಸೆಯನ್ನು ಕೊಡ್ತೀವಿ ಅಥವಾ ಮೇ 20ರ ನಂತರ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಮೀಟಿಂಗ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಏನೇ ಇದ್ರು ನಾಳೆ ಸಂಜೆ ಒಳಗಡೆ ಮಾಡಬೇಕು ಅನ್ನೋ ಕಟ್ಟುವಾಗಿರುವಂತಹ ಒಂದು ಬೇಡಿಕೆಯನ್ನು ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಇಟ್ಟಿದೆ. ಇದರ ನಡುವೆ ಪ್ರತಿ ಬಾರಿ ಮುಷ್ಕರ ಹೂಡಿದಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇವರೊಂದು ಪ್ರಪೋಸಲ್ ಮಾಡ್ತಾರೆ, ನಾವು ಈ ರೀತಿ ಮುಷ್ಕರ ಹೂಡ್ತೀವಿ ಅಂತ. ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡುತ್ತೆ, ಕಾರ್ಮಿಕ ಇಲಾಖೆಗೆ ಆ ಒಂದು ಈ ರೀತಿಯ ಮುಷ್ಕರ ವಿಚಾರವಾಗಿ ಕಾರ್ಮಿಕ ಇಲಾಖೆಗೆ ಮನದಟ್ಟು ಮಾಡುತ್ತೆ. ಸಂಧಾನದ ಸೂತ್ರ ಅಂದ್ರೆ ಸಂಧಾನ ಸಭೆ ಮಾಡುವಂತೆ ಒಂದು ಮನವಿಯನ್ನು ಮಾಡುತ್ತೆ. ಆ ನಿಟ್ಟಿನಲ್ಲಿ ನಿಯಮಾನುಸಾರ ಇವತ್ತು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಹಾಗೂ ಕಾರ್ಮಿಕ ಇಲಾಖೆ ಆಯುಕ್ತರ ನಡುವೆ ಒಂದು ಮೀಟಿಂಗ್ ನಡೀತಾ ಆ ಒಂದು ಸಂಧಾನ ಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಸತ್ತಾರ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಾರಿಗೆ ನೌಕರರ ಜೊತೆ ಸರ್ಕಾರ ಮಾತನಾಡುತ್ತೆ. ನಾಳಿನ ಪ್ರತಿಭಟನೆಯನ್ನ ಕೈಬಿಡುವಂತೆ ಸಾರಿಗೆ ನೌಕರರ ನಾಳಿನ ಪ್ರತಿಭಟನೆ ರದ್ದಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ನಡೆಸಿದ ಸಂಧಾನ ಸಕ್ಸಸ್ ಆಗಿದೆ. ತುಮಕೂರಿನಲ್ಲಿ ನಿಗದಿಯಾಗಿದ್ದಂತಹ ಕಪ್ಪು ಬಾವುಟ ಪ್ರದರ್ಶನ, ಪ್ರತಿಭಟನೆ ಇವೆಲ್ಲವೂ ಕೂಡ ರದ್ದಾಗಿದೆ. ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶದ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು, ಮುಷ್ಕರವನ್ನ ಹಮ್ಮಿಕೊಂಡಿದ್ರು.
ಡಾಕ್ಟರ್ ಜಿ ಪರಮೇಶ್ವರ್ ಸಾರಿಗೆ ನೌಕರರ ಜೊತೆ ಕೂತು ಸಂಧಾನ ನಡೆಸಿದ್ರು ಅಂತ ಹೇಳಲಾಗಿದೆ. ಇದೀಗ ತುಮಕೂರಿನಲ್ಲಿ ಕಪ್ಪು ಬಾವುಟ ಪ್ರದರ್ಶನಕ್ಕೆ ಮುಂದಾಗಿದ್ದಂತಹ ನೌಕರರು ತಮ್ಮ ನಾಳಿನ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ನಾಳಿನ ಪ್ರತಿಭಟನೆ 19ನೇ ತಾರೀಕು ನಡೆಸಬೇಕಾಗಿದ್ದಂತಹ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಪ್ರತಿಭಟನೆಯನ್ನ ಕೈಬಿಡುವಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಸಾರಿಗೆ ಮುಖಂಡರು ನಾಳಿನ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಸಾಧನಾ ಸಮಾವೇಶದ ಹಿನ್ನೆಲೆಯಲ್ಲಿ ಆ ದಿನವೇ ತಾವು ಕೂಡ ಪ್ರತಿಭಟನೆ ನಡೆಸ್ತೀವಿ ಅಂತ ಸಾರಿಗೆ ನೌಕರರು ಮುಷ್ಕರಕ್ಕಿಳಿದಿದ್ರು. ಇದೀಗ ಪರಮೇಶ್ವರ್ ಸಂಧಾನ ನಡೆಸಿದ್ರು. ಗೃಹ ಸಚಿವರ ಸಂಧಾನ ಯಶಸ್ವಿಯಾಗಿದೆ. ನಾಳೆಯ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ನಾಡಿದ್ದು ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಬರಬೇಕಾಗಿದೆ. ಒಟ್ಟಾರೆ ನಾಳೆ ಪ್ರತಿಭಟನೆ, ಕಪ್ಪು ಬಾವುಟ ಪ್ರದರ್ಶನ ಮುಂತಾದವೆಲ್ಲ ಏನಿತ್ತು ಇವುಗಳನ್ನ ಕೈಬಿಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸತ್ತಾರ್ ಕರೆಕ್ಟ್ ಇದ್ದಾರೆ. ಸತ್ತಾರ್, ಜಿ ಪರಮೇಶ್ವರ್ ಅವರು ಯಾವ ರೀತಿ ಸಂಧಾನ ನಡೆಸಿದ್ರು, ಈಗ ನಾಳಿನ ಪ್ರತಿಭಟನೆಯನ್ನ ಮಾತ್ರ ಕೈಬಿಟ್ಟಿದ್ದಾರಾ? ನಾಡಿದ್ದು ಏನಾಗುತ್ತೆ ಹಾಗಾದ್ರೆ? ಬಸ್ಗಳು ರಸ್ತೆಗಿಳಿತಾವಾ ಇಲ್ವಾ? ಏನೆಲ್ಲ ಅಪ್ಡೇಟ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶ್ರೀಲಕ್ಷ್ಮಿ, ಇದೀಗ ಈ ಒಂದು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಕೊಟ್ಟಿರುವಂತಹ ಅನಿರ್ದಿಷ್ಟ ಅವಧಿ ಮುಷ್ಕರ ಕರೆಗೆ ಇದೀಗ ಈ ಒಂದು ಸಂಗ್ರಾಮಕ್ಕೆ ಇದೀಗ ಖುದ್ದು ಗೃಹ ಸಚಿವ ಪರಮೇಶ್ವರ್ ಅವರು ಎಂಟ್ರಿ ಆಗಿದ್ದಾರೆ. ನಾಳೆ ಖುದ್ದು ತುಮಕೂರಿನ ತವರಲ್ಲಿ ಒಂದು ಕಡೆ ಸಾಧನಾ ಸಮಾವೇಶ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಅದೇ ಸಮಾವೇಶಕ್ಕೆ ಹೋಗ್ತಿರುವಂತಹ ನಾಯಕರಿಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಲು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಜೊತೆಗೆ ಸಾರಿಗೆಯ ನಿವೃತ್ತ ನೌಕರರು ಮುಂದಾಗಿದ್ರು. ಅದನ್ನು ಮನವೊಲಿಸುವಂತಹ ಕೆಲಸವನ್ನು ಖುದ್ದು ಗೃಹ ಸಚಿವರು ಮಾತಾಡಿದ್ದಾರೆ. ಆ ಒಂದು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಹಾಗೂ ಗೃಹ ಸಚಿವರ ನಡುವೆ ನಡೆದಂತಹ ಮಾತುಕತೆಯಲ್ಲಿ ಪ್ರಮುಖವಾಗಿ ಒಂದು, ಯಾವುದೇ ಕಾರಣ ಕೂಡ ನಾಳೆ ಪ್ರತಿಭಟನೆ ಆಗಬಾರದು, ಮತ್ತೊಂದು ಮುಷ್ಕರದ ವಿಚಾರವಾಗಿಯೂ ಕೂಡ ಅವರು ಮಾತುಕತೆ ಆಡಿದ್ದಾರೆ. ನಾನು ಖುದ್ದು ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರ ಜೊತೆ ಮಾತಾಡಿ ನಿಮ್ಗೆ ಬೇಕಾದಂತಹ ಏನ್ ನಿಮ್ಮ ಬೇಡಿಕೆ ಇದೆ ಅದನ್ನು ಈಡೇರಿಸುವ ನಿಟ್ಟಿನಲ್ಲಿ ನಾನು ಮಾತುಕತೆ ಆಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ರು. ಬಟ್ ನಾಡಿದ್ದು ಮುಷ್ಕರ ಅಂದ್ರೆ ಬುಧವಾರದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಈ ಕ್ಷಣದ ಕೂಡ ಅವರು ವಾಪಸ್ ತೆಗೆದುಕೊಂಡಿಲ್ಲ. ಅವರ ಬೇಡಿಕೆ ಏನಂದ್ರೆ ಸರ್ಕಾರ ಏನೇ ಭರವಸೆ ಕೊಟ್ಟರು, ಏನೇ ಬೇಡಿಕೆ ಈಡೇರಿಸುತ್ತಿದ್ರು ನಾಳೆ ಸಂಜೆ ಒಳಗಡೆ ಅದು ಆಗ್ಬೇಕು. ಮೇ 20ರ ನಂತರ ಮೀಟಿಂಗ್ ಮಾಡ್ತೀವಿ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಮುಷ್ಕರವನ್ನು ವಾಪಸ್ ತೆಗೆದುಕೊಳ್ಳಲ್ಲ. ಏನೇ ಇದ್ರೂ ನಾಳೆ ಸಂಜೆ ಒಳಗೆ ಇತ್ಯರ್ಥ ಆಗಬೇಕು. ಯಾಕಂದ್ರೆ ಈಗಾಗಲೇ ಕಳೆದ 2 ವರ್ಷಗಳಿಂದ ಇದು ನಡೀತಾ ಇರೋದು. 2023ರಿಂದಲೂ ಕೂಡ ಈ ಒಂದು ಹಿಂಬಾಕಿಯನ ಹಾಗೂ ವೇತನ ಪರಿಷ್ಕರಣೆ ವಿಚಾರವಾಗಿ ಹೋರಾಟ ನಡೀತಾ ಇದೆ. ಇದೇ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಮೇ 20ರ ನಂತರ ಭರವಸೆಯನ್ನು ಕೊಡ್ತೀವಿ ಅಥವಾ ಮೇ 20ರ ನಂತರ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಮೀಟಿಂಗ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಏನೇ ಇದ್ರೂ ನಾಳೆ ಸಂಜೆ ಒಳಗಡೆ ಮಾಡಬೇಕು ಅನ್ನೋ ಕಟ್ಟುವಾಗಿರುವಂತಹ ಒಂದು ಬೇಡಿಕೆಯನ್ನು ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಇಟ್ಟಿದೆ. ಇದರ ನಡುವೆ ಪ್ರತಿ ಬಾರಿ ಮುಷ್ಕರ ಹೂಡಿದಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಮಾಡ್ತಾರೆ, ನಾವು ಈ ರೀತಿ ಮುಷ್ಕರ ಹೂಡ್ತೀವಿ ಅಂತ. ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡುತ್ತೆ, ಕಾರ್ಮಿಕ ಇಲಾಖೆಗೆ ಆ ಒಂದು ಈ ರೀತಿಯಲ್ಲಿ ಮುಷ್ಕರ ವಿಚಾರವಾಗಿ ಕಾರ್ಮಿಕ ಇಲಾಖೆಗೆ ಮನದಟ್ಟು ಮಾಡುತ್ತೆ. ಸಂಧಾನದ ಸೂತ್ರ ಅಂದ್ರೆ ಸಂಧಾನ ಸಭೆ ಮಾಡುವಂತೆ ಒಂದು ಮನವಿಯನ್ನು ಮಾಡುತ್ತೆ. ಆ ನಿಟ್ಟಿನಲ್ಲಿ ನಿಯಮಾನುಸಾರ ಇವತ್ತು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಹಾಗೂ ಕಾರ್ಮಿಕ ಇಲಾಖೆ ಆಯುಕ್ತರ ನಡುವೆ ಒಂದು ಮೀಟಿಂಗ್ ನಡೀತಾ ಆ ಒಂದು ಸಂಧಾನ ಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಸತ್ತಾರ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಾರಿಗೆ ನೌಕರರ ಜೊತೆ ಸರ್ಕಾರ ಮಾತನಾಡುತ್ತೆ, ನಾಳಿನ ಪ್ರತಿಭಟನೆಯನ್ನ ಕೈಬಿಡುವಂತೆ ಮನವಿ